ನಮಸ್ತೆ ಫ್ರೆಂಡ್ಸ್. ನೋ ನಮೀನ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಕಂಡು 25 ದಿನ ಪೂರೈಸಿದೆ. ಸೊ ನೋ ನಮೀನ ಚಿತ್ರ ಜನಮೆಚ್ಚಿನ ಚಿತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡಿಗರು ಇಷ್ಟಪಟ್ಟಂಥ ಚಿತ್ರ ಮತ್ತು ಒಂದು ಕಾಮಿಡಿ ಚಿತ್ರ ಜೊತೆಗೆ ಹಳ್ಳಿಗಾಡಿನ ಗ್ರಾಮೀಣ ಸೊಗಡಿನ ಚಿತ್ರ ಅಂತಲೂ ಕೂಡ ಹೇಳ್ಬೋದು. ನವೀನ್ ಸಜ್ಜು ಅವರು 13-14 ವರ್ಷಗಳ ನಂತರ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಅವರು ಗಾಯಕನಾಗಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದರು. ಸೊ ಈ ಚಿತ್ರದಲ್ಲಿ ನಮಗೆ ಮುಖ್ಯವಾದ ಮೇನ್ ಹೈಲೈಟ್ ಅಂದರೆ ನವೀನ್ ಸಜ್ಜು ಅವರ ಫ್ರೆಂಡ್ ಅಭಿಜಿತ್ ಅವರ ಪಾತ್ರ ಪಾಲಕು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಪಾಲಕ್ ಅವರ ಕಾಮಿಡಿಯಿಂದಲೇ ಈ ಸಿನಿಮಾ ಒಂದು ಲೆವೆಲಿಗೆ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಪ್ರೊಡ್ಯೂಸರ್ ಮೇಡಮ್ಗೂ ಧನ್ಯವಾದ ಈ ಒಂದು ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಗೆ. ಹಾಗೆ ವರ್ಷ ಗಿರಿಧರ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಸಿನಿಮಾವನ್ನು ಗೆಲ್ಲಿಸಿ. ನೋ ನವೀನ ಸಿನಿಮಾ ಚಿತ್ರದ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ, ಕಾಮಿಡಿ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಒಟ್ಟಾರೆಯಾಗಿ ಈ ವರ್ಷದ ಒಂದು ಅತ್ಯುತ್ತಮ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳ್ಬೋದು. ಸೊ ನವೀನ್ ಸಜ್ಜು ಅವರು ಮೊದಲ ಬಾರಿಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅದರ ಜೊತೆಗೆ ಅಭಿಜಿತ್ ಅವರು ಅಂದರೆ ಪಾಲಕ್ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅಭಿಜಿತ್ ಅವರಿಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಒಬ್ಬ ದೊಡ್ಡ ಕಾಮಿಡಿ ಆ್ಯಕ್ಟರ್ ಆಗುವ ಅವಕಾಶಗಳು ಸಿಗಲಿ. ಅವರ ಕಾಮಿಡಿ ತುಂಬ ಚೆನ್ನಾಗಿದೆ. ಅವರ ಹಳ್ಳಿ ಭಾಷೆ, ಅವರ ಒಂದು ಬಿಹೇವಿಯರ್, ಈ ಸಿನಿಮಾದಲ್ಲಿ ಅವರು ನಡ್ಕೊಂಡ ಒಂದು ರೀತಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಭಿಜಿತ್ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.